ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಸವನ ಬಾಗೇವಾಡಿ ಪಟ್ಟಣ ಸೇರಿ ತಾಲೂಕಿನಲ್ಲಿ ಮೊಹರಂ ಕೊನೆಯ ದಿನವಾದ ಅಲಾಯಿ ದೇವರುಗಳು ಹಾಗೂ ಡೋಲಿಗಳ ವಿಸರ್ಜನೆ ಅಂಗವಾಗಿ ಜರುಗಿದ ಮೆರವಣಿಗೆಯಲ್ಲಿ ಜನ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಪಟ್ಟಣದ ವಿವಿಧೆಡೆ ಪ್ರತಿಷ್ಠಾಪಿಸಲಾಗಿದ್ದ ಅಲಾಯಿ ದೇವರಿಗೆ ಮಂಗಳವಾರ ಸಂಜೆ ಜನ ಸಕ್ಕರೆ ಮಾದಲಿ ಅರ್ಪಿಸಿದರು. ಬುಧವಾರ ಸಂಜೆ ಜರುಗಿದ ಅಲಾಯಿ ದೇವರುಗಳ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಹಲಿಗೆ ನಾದಕ್ಕೆ ಹೆಜ್ಜೆ ಹಾಕಿ ಕುಡಿಯೋದ್ರ ಮುಖೇನ ಮೆರವಣಿಗೆಯ ಮೆರುಗನ್ನ ಹೆಚ್ಚಿಸಿದ್ದಾರೆ. ಇಂಗಳೇಶ್ವರ ರಸ್ತೆ ಅಗಸಿ ಒಳಗಡೆ ಮಹಾರಾಜರ ಮಠದ ಹತ್ತಿರ ನಾಗು ರಸ್ತೆಯಲ್ಲಿ ಸೇರಿ ವಿವಿಧೆಡೆ ಪ್ರತಿಷ್ಠಾಪಿಸಲಾಗಿದ್ದ ಡೋಲಿ ಹಾಗೂ ಅಲಾಯಿ ದೇವರುಗಳು ಮೆರವಣಿಗೆ ಮೂಲಕ ಬಸವೇಶ್ವರ ವೃತ್ತದಲ್ಲಿ ಸಮಾಗಮಗೊಂಡಿದ್ದಾವೆ. ನಂತರ ಬಸವತೀರ್ಥ ಬಾವಿಯಲ್ಲಿ ವಿಸರ್ಜನಾ ಕಾರ್ಯ ಜರುಗಿದೆ. ಡೋಲಿ ಅಲಾಯಿ ದೇವರು ಸಾಗುವ ರಸ್ತೆ ಬದಿಯಲ್ಲಿ ಜಮಾಯಿಸಿದ ಜನ ಉತ್ತತ್ತಿ ಶೇಂಗಾ ಚಿನ್ಮುರಿ ತೂರಿ ಅಲಾಯಿ ದೇವರುಗಳಿಗೆ ನಮಸ್ಕರಿಸಿದ್ರು. ಎಲ್ಲಾ ಸಮಾಜದ ಮುಖಂಡರು ಅನೇಕರು ಸೇರಿ ಇವತ್ತೇನೈತಲ್ಲ ಬಸವನ ಬಾಗೇವಾಡಿ ಒಳಗ ಬಹಳ ಶಾಂತಿ ಪ್ರಿಯದಿಂದ ಮೊಹರಂ ಹಬ್ಬವನ್ನು ಆಚರಣೆ ಮಾಡಿದ್ವು. ಹಾಗೂ ಪೊಲೀಸ್ ಇಲಾಖೆಯವರು ಕೂಡ ಒಳ್ಳೆ ರೀತಿಯನ್ನು ಸಹಕಾರ ಮಾಡಿದರು. ಆ ಪೊಲೀಸ್ ಇಲಾಖೆಯವರಿಗೂ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸುತ್ತಾ ಇಶುಗುರು ಅಣ್ಣ ಬಸವಣ್ಣವರ ನಾಡು ಭಾಳ ಶಾಂತಿ ಪ್ರಿಯರ ನಾಡು. ಈ ಸರ್ತಿ ಮೊಹರಂ ಭಾಳ ಶಾಂತ ರೀತಿಯಿಂದ ನಾವು ಎಲ್ಲರೂ ಆಚರಣೆ ಮಾಡಿದ್ವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಟಿಪ್ಪು ಕ್ರಾಂತಿ ಸೇನೆಯ ಉತ್ತರ ಕರ್ನಾಟಕ ಅಧ್ಯಕ್ಷರು ಆದ ಕಾಜಂಬರ್ ನದಾಫ್ ಮಾತನಾಡಿದರು. ಹಾಗೂ ಮುಖಂಡರು ಆದ ರಾಜೇಶ್ ಸಾಬ್ ಚಳ್ಳಿಗಿಡದ ಮೊಹೈದ ಬೊಮ್ಮನಹಳ್ಳಿ ಶಾನು ಚಳ್ಳಿಗಿಡದ ಅಲ್ಲಾ ಬಕ್ಸಾರೊಡಗಿ ಅಮೀನ್ ಸಾ ಭೈರೋಡಗಿ ಕಾಜಂಬರ್ ಚಳ್ಳಿಗಿಡದ ಲಾಲು ಕೊರಗು ಫಯಾಜ್ ತಂಬದ್ ಬಾಬುರೊಡಗಿ ಲಾಲಸಾಬ್ ಜಂಖಾನಿ ಅಲ್ಲಭಕ್ಷ ನದಾಫ್ ರಫೀಕ್ ಮುಲ್ಲಾ ಇತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.